ಮನೇಲಿ ಪಡಬಾರದು ಪಡ್ತಾ ಇದ್ದಾನೆ. ಎಷ್ಟೇ ಕೋಪ ಇದ್ರು ಜ್ಯೋತಿ ಅಣ್ಣನ ಈ ರೀತಿ ನಡೆಸ್ಕೋಬಾರ್ದಿತ್ತು. ತುಂಬಾ ತಪ್ಪಿದು. ನೀನೇ ಬೇಕು ಅಂತ ಬರೋ ಗಂಡನ್ನ ದೂರ ತಳ್ಳಿ ಆ ಥರ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅಲ್ಲ, ಜ್ಯೋತಿ ಬಗ್ಗೆ ಮಾತಾಡ್ತಿದ್ದೀನಲ್ಲ, ನಾನು ಮಾಡ್ತಿರೋದೇನು? ನನ್ನ ಮಾವ ನೀನೇ ಬೇಕು ಅಂತ ನನ್ನ ಹತ್ರ ಬಂದಾಗೆಲ್ಲ ದೂರ ತಳ್ತಾ ಇದ್ದೀನಿ. ಆದ್ರೂ ನನ್ನ ಮಾವ ಜ್ಯೋತಿ ತರ ಕೋಪ ಮಾಡ್ಕೊಳ್ದೆ ನನ್ನನ್ನು ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬರೀ ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಹೊರತು ಅವನಷ್ಟೇ ಪ್ರೀತಿಗೆ ಬೆಲೆ ಕೊಡೋ, ಹೆಂಡ್ತಿನ ಗೌರವಿಸೋ, ಪ್ರೀತಿಸೋ ನಿನ್ನ ಕಡೆ ಗಣಿಸ್ಬಿಟ್ಟೆ. ಬಂಗಾರಿ, ಯಾಕೆ ಬಂಗಾರಿ ಹೇಳ್ತಾ ಇದೀಯಾ? ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬಂಗಾರಿ, ಕ್ಷಮೆನಾ? ಯಾಕೆ ಬಂಗಾರಿ, ನೀನೇನ್ ತಪ್ಪು ಮಾಡ್ದೆ? ಇವತ್ತಿಗೆ ನಾವು ಮದುವೆ ಆಗಿ 2 ವರ್ಷ ಆಯ್ತು. ಪಾಪ ನೀವದ್ರ ಸಂಭ್ರಮಾಚರಣೆ ಮಾಡಿದ್ರಿ, ನನ್ನ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕು ಅಂತನೂ ಆಸೆ ಪಟ್ರಿ. ಆದ್ರೆ ನಾನು ನಿಮ್ಮ ಆಸೆಗೆಲ್ಲ ನೀರು ಎರಚ್ಬಿಟ್ಟೆ. ವಂಶ ಬೆಳ್ಸೋಕ್ ಒಂದ್ ಮಗು ಬೇಕು ಅಂತ ಎಷ್ಟು ದಿನದಿಂದ ಕೇಳ್ತಿದ್ದೀರಾ, ಆದ್ರೆ ನಾನ್ ನಿಮ್ ಬಗ್ಗೆ ಕಾಳಜಿನೇ ಮಾಡ್ತಿಲ್ಲ. ನಾನ್ ನಿಮಗೊಳ್ಳೆ ಹೆಂಡತಿ ಆಗ್ಲಿಲ್ಲ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ಮಾವ. ಬಂಗಾರಿ, ಏನ್ ಬಂಗಾರಿ ಇವೆಲ್ಲ? ಯಾಕೆ ಇದ್ದಕ್ಕಿದ್ದ ಹಾಗೆ ಹೀಗೆಲ್ಲ ಅನಿಸ್ತಾ ಇದೆ ನಿಂಗೆ? ಮಾವ, ಜ್ಯೋತಿ ಅಣ್ಣನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಅಣ್ಣ ಅಲ್ಲಿ ನೆಮ್ಮದಿಯಾಗಿದ್ದಾನೆ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಇವತ್ತು ತುಳ್ಸವ್ವ, ಇಲ್ಲೆಲ್ಲ ಹಾಳಾಗ್ಬಿಟ್ಟೈತೆ ಕಣವ. ಆ ಜ್ಯೋತಿ ನಮ್ ಶಿವಣ್ಣನ ಇದು ಒಂದು ಕಾರಣ ಸಾಕು ಕಣೋ ನಿನ್ನ ಈ ಮನೆಯಿಂದ ಆಚೆ ಹಾಕೋಕೆ. ಗಂಟು ಮೂಟೆ ಕಟ್ಟು ಇಲ್ಲಿಂದ ಹೋಗ್ತಾ ಇರು. ಆ ಜ್ಯೋತಿ ನಮ್ ಶಿವಣ್ಣನ ಕಾಲ್ ಕಸಕ್ಕಿಂತ ಕೀಳಾಗಿ ನಡ್ಸ್ಕೊತಾವಳ ಕಣವ. ಜ್ಯೋತಿ, ನನ್ನ ಮಾತು ಕೇಳು ಜ್ಯೋತಿ. ಏನೋ ನಮ್ ಬಾವನ್ನ ಈ ರೀತಿ ನಡ್ಸ್ಕೊತಾ ಇದ್ದಾಳ? ಈಗ್ಲೇ ಹೋಗೋಳ್ಗೊಂದ್ ಗತಿ ಕಾಣಿಸ್ ಬರ್ತೀನಿ. ಮಾವ 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 ಕೂತ್ಕೊಳ್ಳಿ ಮಾವ.